ಇಂತಹ ಅಸಂಖ್ಯಾತ ಸ್ವಾತಂತ್ರ್ಯ ಯೋಧರು ಈ ತಾಯಿ ಭಾರತೀಯ ಆರಾಧನೆಗೋಸ್ಕರ ಸಮರ್ಪಣೆಗೊಂಡು ಎಲ್ಲೋ ಕೆಲವೊಂದು ಹೆಸರುಗಳು ಮಾತ್ರ ನಮಗೆ ನೆನಪಿದೆ. ಬಾಕಿ ಉಳಿದೆಲ್ಲ ಹೆಸರುಗಳು ನಮ್ಮ ನೆನಪಿನಾಳದಲ್ಲಿ ಕೊಚ್ಚಿ ಹೋಗುತ್ತಿದೆ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸ್ವಾತಂತ್ರ್ಯದ ಹೋರಾಟ ಯಾರು ಮಾಡಿದ್ರು, ಯಾರು ಲೀಡರ್ಗಳು, ಇದ್ರ ಬಗ್ಗೆ ಸುಳ್ಳನ್ನ ಮಾತ್ರ ಅರಿದು ನಮ್ಮ ತಲೆಯಲ್ಲಿ ತುಂಬುದು. ಚಾಚ ಮತ್ತು ತಾತ ಎರಡು ಮಂದಿ ಮಾತ್ರ ಬಿಟ್ಟು ಮತ್ತೆ ಮೂರನೇವ್ರ ಹೆಸರೇ ಆಗ್ತಾರೆ. ಸ್ವಾತಂತ್ರ್ಯ ನಮಗೆ ಪುಕ್ಕಟೆ ಉಪವಾಸ ಕುತ್ಕೊಂಡಿದ್ರಿಂದ ಬಂದಿದ್ದಲ್ಲ ಕಣ್ರಿ. ಹೃದಯದ ಬಿಸಿ ರಕ್ತವನ್ನ ಈ ಮಣ್ಣಿಗೋಸ್ಕರ ಸಮರ್ಪಣೆ ಮಾಡಿರ್ತಕ್ಕಂಥ ಸಾವಿರ ಸಾವಿರ ಯೋಧರ ಆ ತ್ಯಾಗ ಬಲಿದಾನದ ಪ್ರತಿಫಲ ನಮ್ಮ ಸ್ವಾತಂತ್ರ್ಯ. ಪುಕ್ಕಟೆ ಕುತ್ಕೊಂಡಿದ್ರಿಂದ, ಉಪವಾಸ ಸತ್ಯಾಗ್ರಹ ಕುತ್ಕೊಂಡಿದ್ರಿಂದ ಎಲ್ಲರೂ ನಮ್ಗೆ ಸ್ವಾತಂತ್ರ್ಯ ಸಿಗಲಿಲ್ಲ. ಇತಿಹಾಸದಲ್ಲಿ ಇಷ್ಟು ಸುಳ್ಳನ್ನ ಅರಿದು ನಮ್ಮ ತಲೆಯಲ್ಲಿ ತುಂಬಿದ್ರು. ಬ್ರಿಟಿಷರು ಸ್ವಾತಂತ್ರ್ಯವನ್ನ ಕೊಟ್ಟು ಹೋದ್ರು. ಅವ್ರ ಜಾಗದಲ್ಲಿ ಅವರ ಅಪ್ಪ ಇದ್ರೂ ಕೊಡಬೇಕಿತ್ತು. ಆ ರೀತಿಯ ಹೋರಾಟ ಈ ನೆಲದಲ್ಲಿ ನಡೆದಿತ್ತು. ಬ್ರಿಟಿಷರಿಗೆ ಅನ್ಸಿತ್ತು ತಾವು ಹೆಚ್ಚು ದಿವಸ ಇಲ್ಲಿ ಬದುಕೋದಿಲ್ಲ ಅಂತ. ಮಾಡ್ಲಿಕ್ಕಾಗಲಿಲ್ಲ. ಈ ಇತಿಹಾಸ ನಮಗೆ ಯಾರು ಹೇಳಿದಾರೆ ಕಂಡ್ರಿ? ಈ ಇತಿಹಾಸವನ್ನು ಯಾರು ನಮಗೆ ಹೇಳಿದ್ದಾರೆ? ಗುಲಾಮರ ಆಡಳಿತ. ನಾವು ಗುಲಾಮರಾಗಿ ಬದುಕಿದ್ವಿ. ಮೊದಲು ಮೊಘಲರು ನಮ್ಮ ದೇಶವನ್ನ ಆಳಿದ್ರು, ನಂತರದಲ್ಲಿ ಬ್ರಿಟಿಷರು ಆಳಿದ್ರು. ಬಿಸಿ ರಕ್ತನು ತಣ್ಣಗಾಗಿ ಹೋಗುತ್ತೆ. ಇವತ್ತಿನ ಈ ಸೋಗಲಾಡಿ ಇತಿಹಾಸಕಾರರು ಬರೆದಿರ್ತಕ್ಕಂಥ ಇತಿಹಾಸವನ್ನ ನೋಡಿದ್ರೆ ನಮ್ಮ ಬಿಸಿ ರಕ್ತನು ತಣ್ಣಗಾಗಿ ಹೋಗುತ್ತೆ. ಹಾಗಿದ್ರೆ ನಮ್ದು ಏನ್ ಇರ್ಲಿಲ್ವಾ? ನಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಇರಲಿಲ್ವಾ? ನಮ್ಮದೇ ಆಗಿರ್ತಕ್ಕಂಥ ಇತಿಹಾಸ ಇರಲಿಲ್ವಾ ಅಂತ ಈ ದೇಶದ ರಾಜರು ಕಚ್ಚಾಡ್ತಾ ಇದ್ರು. ಅದಕ್ಕೋಸ್ಕರ ಅವರಿಗೆ ಲಾಭ ಆಯ್ತು. ಸ್ವಾಮಿ, ಈ ದೇಶದ ಪರಂಪರೆಯ ಅರಿವಿದ್ದವರು ಈ ಮಾತನ್ನು ಹೇಳೋದಿಲ್ಲ. ಪ್ರತಿ ವರ್ಷದ ವಿಜಯದಶಮಿಗೆ ನಾವು ನಮ್ಮ ಗಡಿಯನ್ನ ದಾಟಿ ದಂಡಯಾತ್ರೆಯನ್ನು ಕೈಗೆತ್ತಿಕೊಳ್ಳಲೇಬೇಕು. ಇದು ನಮ್ಮ ಸಂಪ್ರದಾಯ ಆಗಿತ್ತು. ಅದು ಯುದ್ಧ ಅಂತ ಅನಿಸ್ತಿರ್ಲಿಲ್ಲ. ಬದಲಾಗಿ ನಮ್ಮ ಆ ವಿಜಯದಶಮಿಯ ವೀರ ಘೋಷ ಆಗಿತ್ತು. ಅದಕ್ಕೋಸ್ಕರ ಗಡಿಯನ್ನ ದಾಟಿ ಹೋಗ್ತಿದ್ವಿ. ಇದನ್ನ ಪರಸ್ಪರ ಅಪನಂಬಿಕೆಯ ಯುದ್ಧ ಅಂತ ಕರೆದ್ರೆ ನಿಮ್ಮಂತ ಮೂರ್ಖರು ಮತ್ತೆ ಯಾರು ಇರ್ಲಿಕ್ಕಿಲ್ಲ ಇತಿಹಾಸಕಾರರೇ. ನಮ್ಮದು ಹೋರಾಟದ ಇತಿಹಾಸ. ಅದೆಷ್ಟು ರಕ್ತ ಈ ನೆಲದಲ್ಲಿ ಚೆಲ್ಲಿದೆ ಗೊತ್ತಿದೆಯಾ? ಅದೆಷ್ಟು ಜನ ಈ ದೇಶದ ವೀರಾಧಿ ವೀರರು, ಸಾಮಾನ್ಯರು, ಮಕ್ಕಳು, ಹೆಣ್ಮಕ್ಳು ಈ ದೇಶಕ್ಕೋಸ್ಕರ ಬಲಿಯಾದ್ರು ಅಂತ ಇತಿಹಾಸವನ್ನು ನಾವೇನಾದ್ರೂ ತೆಗೆದು ನೋಡಿದ್ರೆ ಕಣ್ಣಲ್ಲಿ ನೀರು ಬರುವುದಿಲ್ಲ ಕಣ್ರಿ, ಕಣ್ಣಲ್ಲಿ ರಕ್ತ ಬರಬೇಕು. ಅಂಥ ಒಂದು ದುರ್ದಮ್ಯ ಇತಿಹಾಸ ನಮ್ಮದು, ದುರ್ದಮ್ಯ ಇತಿಹಾಸ. ಆದ್ರೆ ನಮ್ಗೆ ಹೇಳ್ಕೊಟ್ಟಿದ್ದೇ ಬೇರೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.